ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೆ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಮೊದಲ ಬಾರಿಗೆ ದೊಡ್ಡ ತಪ್ಪು, ತನ್ನ ಗುಂಡೆಯನ್ನು ತಾನೇ ತೋಡಿಕೊಂಡ ಕಾರ್ತಿಕ್. ಇದು ವೀಕ್ಷಕರ ಅಭಿಪ್ರಾಯವಾಗಿದೆ. ಸಂಗೀತ ತಂಡ ತೊರೆದ ಕಾರ್ತಿಕ್ ನಡೆ ಬಗ್ಗೆ ವೀಕ್ಷಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಹಣ ಪಡೆದ ಮೇಲೆ ಕಾರ್ತಿಕ್ ಹಾಗೆ ಮಾಡಿದ್ದು ಸರಿಯಲ್ಲ ಅಂತಿದ್ದಾರೆ ವೀಕ್ಷಕರು. ನೈತಿಕತೆ ಮರೆತು ದುಡ್ಡು ಆಸೆಗೆ ಬಿದ್ದ ಕಾರ್ತಿಕ್ ಹಿಂದೆ ಬಗ್ಗೆ ವೀಕ್ಷಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಎಥಿಕ್ಸ್ ಬಿಟ್ಟು ಕಾರ್ತಿಕ್ ತಗೊಂಡ ನಿರ್ಧಾರ ಸರಿಯಲ್ಲ ಅಂತಿದ್ದಾರೆ ಜನರು. ನೈತಿಕತೆ ಮರೆತ ಕಾರ್ತಿಕ್ ವೀಕ್ಷಕರ ಮನಗೆಲ್ಲುವಲ್ಲಿ ಸೋಲುಂಡಿದ್ದಾರೆ. ಕಾರ್ತಿಕ್ ಬಗ್ಗೆ ಬೇಸರ ಹೊರಹಾಕುತ್ತಿರುವ ಅಭಿಮಾನಿಗಳು. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ ಕಾರ್ತಿಕ್ ಮಹೇಶ್ ಪ್ರಬಲ ಸ್ಪರ್ಧಿಯಾಗಿ ಗುರುತಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಈ ಬಾರಿ ಬಿಗ್ ಬಾಸ್ ಸೀಸನ್ ಗೆಲ್ಲುವ ರೇಸ್ನಲ್ಲಿದ್ದಾರೆ. ಹೀಗಿರುವಾಗಲೇ ಕಾರ್ತಿಕ್ 11ನೇ ವಾರ ದೊಡ್ಡ ಎಡವಟ್ಟು ಮಾಡಿಕೊಂಡಿದ್ದಾರೆ. ತಂಡ ಆಯ್ಕೆ ಮಾಡಿಕೊಳ್ಳುವಾಗ ಪಾಯಿಂಟ್ಸ್ ಬಗ್ಗೆ ಗಮನ ಹರಿಸದ ಕಾರ್ತಿಕ್ ಎಥಿಕ್ಸ್ ಮರೆತು ಬಿಟ್ಟಿದ್ದಾರೆ. ಇದು ಕಾರ್ತಿಕ್ಗೆ ವೀಕ್ಷಕರ ದೃಷ್ಟಿಕೋನದಲ್ಲಿ ನೆಗೆಟಿವ್ ಆಗಿದೆ. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ ಫಿನಾಲೆ ಸಮೀಪಿಸುತ್ತಿದೆ. ಈ ಹಂತದಲ್ಲಿ ಕ್ಯಾಪ್ಟನ್ ಆಗುವುದು ಬಹಳ ಮುಖ್ಯ. ಹಾಗೆ ವೈಯಕ್ತಿಕವಾಗಿ ಆಟ ಆಡುವುದು ಅಷ್ಟೇ ಮುಖ್ಯ. ಅಂಥದ್ರಲ್ಲಿ ಈ ವಾರ ದೊಡ್ಡಪ್ಪ ಯಾರು ಬಳಿ ಹೆಚ್ಚು ಪಾಯಿಂಟ್ಸ್ ಇರುತ್ತದೆಯೋ ಅವರು ಕ್ಯಾಪ್ಟನ್ಸಿ ಅಭ್ಯರ್ಥಿಗಳಾಗಿ ಆಯ್ಕೆ ಆಗ್ತಾರೆ. ಹೀಗಾಗಿ ನೈತಿಕತೆ ಎಥಿಕ್ಸ್ ಮರೆತು ಪಾಯಿಂಟ್ಸ್ ಮೇಲಷ್ಟೇ ಕಾರ್ತಿಕ್ ಗಮನ ಹರಿಸಿದ್ದು ದೊಡ್ಡ ಹಿನ್ನಡೆಯಾಗಿದೆ. ಮತ್ತು ಆಟದಲ್ಲಿ ಪಾಯಿಂಟ್ಸ್ ಮುಖ್ಯ ಆಗಿರೋದ್ರಿಂದ ತಂಡಗಳ ಮಾಲೀಕರಾಗಿದ್ದ ತನಿಷಾ ಹಾಗೂ ಸಂಗೀತರಿಂದ 5,000ಕ್ಕೆ ಮೊದಲು ಕಾರ್ತಿಕ್ ಡಿಮ್ಯಾಂಡ್ ಮಾಡಿದ್ದರು. ಅದಕ್ಕೆ ಸಮ್ಮತಿಸಲಿಲ್ಲ. 3,500ಕ್ಕೆ ಕಾರ್ತಿಕ್ ಜೊತೆ ಸಂಗೀತ ಡೀಲ್ ಕುದುರಿಸಿದರು. ಡೀಲ್ ಓಕೆ ಮಾಡಿ ಹಣ ಪಡೆದು ಸಂಗೀತ ತಂಡ ಕಾರ್ತಿಕ್ ಸೇರಿಬಿಟ್ಟಿದ್ದರು. ಅದಾದ್ಮೇಲೆ 4,300 ಕೊಡಲು ತನಿಷಾ ಮತ್ತೆ ಬಂದರು. ಇತ್ತ ಕಾರ್ತಿಕ್ಗೆ ಹೆಚ್ಚುವರಿ ದುಡ್ಡು ಕೊಡಲು ಸಂಗೀತ ನಿರಾಕರಿಸಿದರು. ಆಗ ಇಬ್ಬರ ಮಧ್ಯೆ ಮಾತಿಗೆ ಮಾತು ಬೆಳೆಯಿತು. ಈಗೋ ಕನ್ವಿನ್ಸ್ ಮಾಡಲಿಲ್ಲ ಎಂಬ ಮಾತುಗಳನ್ನಾಡಿ ಸಂಗೀತ ತಂಡದಿಂದ ಕಾರ್ತಿಕ್ ಹೊರಬಂದರು. ಡೀಲ್ ಓಕೆ ಮಾಡಿ ಹಣ ಪಡೆದು ಸಂಗೀತ ತಂಡ ಸೇರಿ ಅದಾದ್ಮೇಲೆ ಹೆಚ್ಚುವರಿ ದುಡ್ಡಿಗಾಗಿ ತಂಡದಿಂದ ಕಾರ್ತಿಕ್ ಹೊರಗೆ ಬಂದಿದ್ದು ವೀಕ್ಷಕರಿಗೆ ಇಷ್ಟವಾಗಿಲ್ಲ. ಹೀಗಾಗಿ ಕಾರ್ತಿಕ್ ದೊಡ್ಡ ತಪ್ಪು ಮಾಡಿದ್ದಾರೆ. ಕಾರ್ತಿಕ್ ತಮ್ಮ ಗುಂಡಿಯನ್ನು ತಾವೇ ತೋಡಿಕೊಂಡಿದ್ದಾರೆ ಅಂತ ವೀಕ್ಷಕರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಭಿಪ್ರಾಯವನ್ನು ಹೊರಹಾಕಿದ್ದಾರೆ. ಮತ್ತು ಕಾರ್ತಿಕ್ ಟ್ರ್ಯಾಪ್ ಆಗಿದ್ದಾರೆ, ತಮ್ಮ ಗುಂಡಿಯನ್ನು ತಾವೇ ತೋಡಿಕೊಂಡಿದ್ದಾರೆ, ಡೀಲ್ ಆದ್ಮೇಲೆ ಹೆಚ್ಚು ಹಣ ಕೇಳಬಾರದಿತ್ತು ಅಂದಿದ್ದಾರೆ ಅವರ ಅಭಿಮಾನಿಗಳು. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೆ.